ನಮಸ್ಕಾರ. ಇವತ್ತಿನ ಪರಿಸರ ಕಾನೂನಿನ ಭಾಗವಾಗಿ ಪರಿಸರ ಸಂರಕ್ಷಣಾ ಕಾಯ್ದೆ 1986 ಇವತ್ತು ಚರ್ಚಿಸುವಂಥ ಸಮಯ. ಈಗಾಗಲೇ ನಾನು ಪರಿಸರ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತಹ ಎರಡು ಪ್ರಮುಖ ಅಧಿನಿಯಮಗಳನ್ನ ಅಥವಾ ಕಾನೂನುಗಳನ್ನು ಚರ್ಚೆ ಮಾಡಿದ್ದೀನಿ. ಒನ್ ಈಸ್ ದಿ ವಾಟರ್ ಆ್ಯಕ್ಟ್ ಆ್ಯಂಡ್ ದಿ ಅದರ್ ಈಸ್ ದಿ ಏರ್ ಆ್ಯಕ್ಟ್. ಎರಡನ್ನೂ ಚರ್ಚೆ ಮಾಡಿದ್ದೀನಿ. ಅದರ ಮುಂದುವರೆದ ಭಾಗವಾಗಿ ಘಟಕ 4ರ ಭಾಗ ಇದು ಪರಿಸರ ಸಂರಕ್ಷಣಾ ಕಾಯ್ದೆ ಆರ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಅಂತಕ್ಕಂಥದ್ದು. ಈ ಕಾನೂನನ್ನು ನೀವು ನೋಡಿದ ತಕ್ಷಣ ಎರಡು ಘಟನೆಗಳನ್ನು ನಾವು ನೆನಪಿಸ್ಕೊಳ್ಬೇಕು. ಒಂದು 1985ರಲ್ಲಿ 1985, ಇನ್ನೊಂದು 1984 1984. ಈ ಎರಡೂ ಸಂದರ್ಭದಲ್ಲಿ 1984ರಲ್ಲಿ ನಮಗೆ ಏನಾಗುತ್ತೆ ಅಂತಂದರೆ ಭೋಪಾಲ್ ದುರಂತ ಆಗುತ್ತೆ. ಭೋಪಾಲ್ ಗ್ಯಾಸ್ ಟ್ರಾಜಿಡಿ, ಗ್ಯಾಸ್ ಟ್ರಾಜಿಡಿ. 1985ರಲ್ಲಿ ಓಲಿಯಂ ಗ್ಯಾಸ್ ಲೀಕ್, at ಡೆಲ್ಲಿ. ಈ ಎರಡು ದುರ್ಘಟನೆಗಳು ಈ ಪರಿಸರದ ವಿಷಯದಲ್ಲಿ ಒಂದು ಹೊಸ ವಿಚಾರವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಳ್ತವೆ. ಅಲ್ಲದೆ ನಮ್ಮಲ್ಲಿ ಇರತಕ್ಕಂತಹ ಪರಿಸರಕ್ಕೆ ಸಂಬಂಧಪಟ್ಟಂತಹ ಎರಡು ಕಾನೂನುಗಳು, ಏರ್ ಆ್ಯಕ್ಟ್ ಆ್ಯಂಡ್ ವಾಟರ್ ಆ್ಯಕ್ಟ್. ಬೋತ್ ಏರ್ ಆ್ಯಕ್ಟ್ ಆ್ಯಂಡ್ ವಾಟರ್ ಆ್ಯಕ್ಟ್ had their own limitations and powers were not that much. Particularly, it was specifically mentioned for air only and water only, and there was no law for all other things. Therefore, the government of India thought that it is most appropriate to have a general law. General law means it can be applied to any subject matter that relates to environment. It may be land, it may be air, it may be water, or for that matter any other noise. So all these things, whatever is adverse to environment, whatever is detrimental to environment, whatever is deteriorating the condition of environment, and where pollution comes into picture. For all this, we wanted a comprehensive law. ಈ ಪರಿಸರದ ವಿಷಯದಲ್ಲಿ ಒಂದು ವಿಸ್ತೃತವಾದಂತಹ ಕಾನೂನಿನ ಅವಶ್ಯಕತೆ ಇದೆ ಅನ್ನುವಂತಹ ಒಂದು ಯೋಚನೆ ಪ್ರಾರಂಭ ಆಗಿದ್ದು ಈ ಎರಡು ದುರಂತಗಳಿಂದ. ಅತಿ ಮುಖ್ಯವಾಗಿ ಭೋಪಾಲ್ ಗ್ಯಾಸ್ ಟ್ರಾಜಿಡಿ, ಅದು ಮಲ್ಟಿನ್ಯಾಷನಲ್ ಕಂಪನಿ, ಅಮೇರಿಕದ ಒಂದು ಕಂಪನಿ ಯೂನಿಯನ್ ಕಾರ್ಬೈಡ್ ಅಂತಕ್ಕಂಥದ್ದು. ಅದು ಭೋಪಾಲ್ನಲ್ಲಿ ಏನು ಮಾಡ್ತಿರ್ತದೆ ಅಂದರೆ ಅದು ಇಟ್ ಈಸ್ ಎ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆಫ್ ಪೆಸ್ಟಿಸೈಡ್ಸ್. ಭಾರತದ ನಮ್ಮ ಕೃಷಿಗೆ ಬೇಕಾದಂತಹ ಅನೇಕ ಔಷಧಿಗಳನ್ನು ತಯಾರು ಮಾಡುವಂತಹ ಒಂದು ಕಾರ್ಖಾನೆ ಅದು. ಅದರಲ್ಲಿ ಇಟ್ ವಾಸ್ ಹೋಲ್ಡಿಂಗ್ ಮೀಥೈಲ್ ಐಸೋಸೈನೈಡ್ ಅಂತ ಹೇಳ್ತಾರೆ, MIC ಅಂತಾರೆ ಅದಕ್ಕೆ, ಮೀಥೈಲ್ ಐಸೋಸೈನೈಡ್. ಅದು ಏನಾಗುತ್ತೆ ಅಂತಂದರೆ ಇಟ್ ಹ್ಯಾಸ್ ಟು ಬಿ ಕೆಪ್ಟ್ ಅಂಡರ್ ಸರ್ಟನ್ ಟೆಂಪ್ರೇಚರ್. ಅದಕ್ಕೆ ವಿಶೇಷವಾದಂತಹ ಒಂದು ಏನು ವ್ಯವಸ್ಥೆ ಮಾಡಿ ಇಡಬೇಕಾಗ್ತದೆ. ಆದರೆ ಆ ರೀತಿಯಾದಂಥ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳದ ಕಾರಣಕ್ಕಾಗಿ ಅಥವಾ ನಿರ್ಲಕ್ಷ್ಯದ ಕಾರಣಕ್ಕಾಗಿ ಆ ಗ್ಯಾಸ್ ಏನಾಗುತ್ತೆ, ಸ್ಫೋಟ ಆಗುತ್ತೆ, ಎಕ್ಸ್ಪೋರ್ಟ್ ಆಗುತ್ತೆ, ಆ್ಯಂಡ್ ಇಟ್ ಮಿಕ್ಸಸ್ ಇನ್ ಟು ಅಟ್ಮಾಸ್ಫಿಯರ್. ಆವಾಗ ಆ ಗ್ಯಾಸನ್ನು ಕುಡಿದಂತಹ ಅನೇಕ ಜನ, ಸುಮಾರು 3,000 ಜನ ಸತ್ತು ಹೋಗ್ತಾರೆ. ಅನೇಕ ಜನರಿಗೆ ಆರೋಗ್ಯದ ತೊಂದರೆ ಆಗುತ್ತೆ. ಈ ಆದಂತಹ ಸಂದರ್ಭದಲ್ಲಿ ಇದಕ್ಕೆ ಒಂದು ಹೊಸ ಕಾನೂನು ಮಾಡಬೇಕು ಅಂತಕ್ಕಂಥ ವಿಚಾರ ಸರ್ಕಾರದ ಯೋಚನೆಗೆ ಬರ್ತದೆ. ಅಲ್ಲದೆ ಅದರ ಮರು ವರ್ಷವೇ ಅಂಥದ್ದೇ ಒಂದು ಘಟನೆ ಡೆಲ್ಲಿಯಲ್ಲಿ ನಡೀತದೆ. ದೊಡ್ಡ ಪ್ರಮಾಣದಲ್ಲಿ ಆಗದೆ ಹೋಗಿದ್ರು ಕೂಡ ಅಲ್ಲಿಯೂ ಕೂಡ ಓಲಿಯಂ ಗ್ಯಾಸ್ ಲೀಕ್ ಆಗೋದರಿಂದ ಅಲ್ಲಿ ಏನಾಗುತ್ತೆ ಅಂತಂದರೆ ಅದು ಶ್ರೀರಾಮ್ ಫರ್ಟಿಲೈಸರ್ಸ್ ಕಂಪನಿ, ಆ್ಯಂಡ್ ದಟ್ ವಾಸ್ ಎ ಕಂಪನಿ which was actually supplying chlorine to the entire Delhi, and it was an essential company, and that was a issue came before the court, and court could also had its limitations. Anyhow, court created a new doctrine called absolute
liability in that case, and it could overcome the difficulties. But generally, government was having a lower position where they cannot effectively control the environment. Therefore, to effectively control the environment, this particular act has been enacted. That is the background. The same background I have written here. Whatever I have just now I have spoken, it is available. Background of the act is Bhopal gas tragedy in 1984, a catastrophic gas leak of Union Carbide pesticide plant in Bhopal. 3,000 people have lost their life. Then it all happened because lack of preparedness, no proper legal framework for regulating the hazardous industries. Nodi, these are all hazardous industries. ಇವುಗಳನ್ನ ಸರಿ ಮಾಡೋದಕ್ಕೆ ನಮ್ಮ ಹತ್ರ ಯಾವುದೇ ಸರಿಯಾದ ರೀತಿಯಲ್ಲಿ ಕಾನೂನು ಇರಲಿಲ್ಲ. This incident pushed the government to introduce stricter environmental regulations. Stricter environmental regulations. That was the need of the hour. ಮಧ್ಯಪ್ರದೇಶದ ಅನಿಲ ದುರಂತ. ಇದನ್ನು ನಾನು ಕನ್ನಡದಲ್ಲಿ ಹೇಳಿದ್ದೀನಿ, ನಿಮಗೆ ಇಂಗ್ಲೀಷನ್ನು ಹೇಳಿದ್ದೀನಿ. ಈ ಘಟನೆ ಇಂದ ನಮಗೇನಾಯಿತು ಅಂದರೆ ಒಂದು ಸರಿಯಾದ ಕಾನೂನು ತರುವ ಅವಶ್ಯಕತೆ ಇದೆ ಅನ್ನುವಂತಹ ಒಂದು ಪರಿಸ್ಥಿತಿಯನ್ನು ನಾವಿಲ್ಲಿ ಕಾಣ್ತೀವಿ. ಏನು ತುರ್ತು ಪರಿಸ್ಥಿತಿಗಳ ವಿರುದ್ಧ ಸಿದ್ಧತೆ ಅಂದರೆ, ತುರ್ತು ಪರಿಸ್ಥಿತಿ ಅಂದರೆ ಆ ರೀತಿಯ ಅಪಾಯ ಆದಂತಹ ಸಂದರ್ಭದಲ್ಲಿ, ನಾಟ್ ನ್ಯಾಷನಲ್ ಎಮರ್ಜೆನ್ಸಿ, ಅಪಾಯ ಆದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿರಲಿಲ್ಲ ಮತ್ತು ಸರಿಯಾದ ಕಾನೂನುಗಳ ಕೊರತೆ, ಸೂಕ್ತ ಕಾನೂನಿನ ಕೊರತೆ ಇತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ದೆನ್ ದ ಅದರ್ ಥಿಂಗ್ ಈಸ್ the whole world, the globe was thinking about this environment, and in that Stockholm Declaration was also a very important thing. And in Stockholm Declaration we declared the human environment. ಮಾನವರಿಗೆ ಈ ಪರಿಸರ ಎಷ್ಟು ಮುಖ್ಯ ಅಂತಕ್ಕಂಥ ವಿಷಯವನ್ನು ನಾವಲ್ಲಿ ಚರ್ಚೆ ಮಾಡ್ತೀವಿ. ಸುಮಾರು ಪ್ರೊಕ್ಲಮೇಷನ್ ಮಾಡ್ತೀವಿ, ಪ್ರಿನ್ಸಿಪಲ್ಸ್ ಮಾಡ್ತೀವಿ, ಡಿಕ್ಲರೇಷನ್ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ಅ ಕಾನ್ಫರೆನ್ಸ್ ಆಫ್ ಯುನೈಟೆಡ್ Nations which held in 1972, and thereupon, based on 1972 Stockholm Declaration, we have brought in 1974 the Water Act, then Air Act in 1981. However, these were insufficient. Therefore, to bring a powerful environmental act, we went in for the Environmental Protection Act. The Environmental Protection Act was a step to fulfill the international obligations under Article 253 of the Constitution, because 253 talks about treaty laws. Any treaty is signed, it becomes a binding on the central government to make law, to enforce that treaty. Even the issues come under the state list, so that will get a power. ಭಾರತವು 1972 ಸ್ಟಾಕ್ಹೋಮ್ ಸಮ್ಮೇಳನದಲ್ಲಿ ಭಾಗವಹಿಸಿತು. ಅವತ್ತಿನ ಪ್ರಧಾನಮಂತ್ರಿ ಆದಂಥ ಇಂದಿರಾ ಗಾಂಧಿಯವರು ಭಾಗವಹಿಸಿದರು. ಪ್ರೈಮ್ ಮಿನಿಸ್ಟರ್ ಹಿಮ್ಸೆಲ್ಫ್ ಹ್ಯಾಸ್ ಪಾರ್ಟಿಸಿಪೇಟೆಡ್ ಇನ್ ದಿಸ್ ಡಿಕ್ಲರೇಷನ್. ಸಮ್ಮೇಳನದ ನಂತರ ಪರಿಸರ ಸಂರಕ್ಷಣೆಗೆ ಕ್ರಮ ಕೈಗೊಳ್ಳಲು ಅಲ್ಲಿ ಭರವಸೆ ನೀಡಿತು. ಅನುಚ್ಛೇದ 253 ಅಡಿಯಲ್ಲಿ ರಾಷ್ಟ್ರೀಯ ಒಪ್ಪಂದಗಳನ್ನು, ಕೌಲುಗಳು ಅಂದರೆ ಟ್ರೀಟೀಸ್, ಇವುಗಳನ್ನು ನಾವು ಜಾರಿಗೆ ತರೋಕ್ಕೋಸ್ಕರ ಕಾನೂನು ಮಾಡುವ ಅಧಿಕಾರವನ್ನು ಕೇಂದ್ರ ಹೊಂದಿರುತ್ತೆ. ಈ ಆಧಾರದ ಮೇಲೆ ಇಲ್ಲಿ ನಾವೇನು ಮಾಡ್ತೀವಿ, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟನ್ನು ಮಾಡ್ತೀವಿ. ಆಬ್ಜೆಕ್ಟಿವ್ ಆಫ್ ದಿ ಆ್ಯಕ್ಟ್. ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ದಿಸ್ ಆ್ಯಕ್ಟ್? ಇದರ ಉದ್ದೇಶ ಏನು? ಈ ಕಾಯ್ದೆಯ ಅಥವಾ ಅಧಿನಿಯಮದ ಉದ್ದೇಶ ಏನು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ಎನ್ವಿರಾನ್ಮೆಂಟ್ ಅಂದರೆ ಪರಿಸರವನ್ನು ರಕ್ಷಿಸುವುದಷ್ಟೇ ಅಲ್ಲ, ಸುಧಾರಿಸುವುದು. ಪರಿಸರವನ್ನು ರಕ್ಷಿಸುವುದು ಮತ್ತು ಸುಧಾರಿಸುವುದು. ಮತ್ತು ಟು ಪ್ರಿವೆಂಟ್, ಕಂಟ್ರೋಲ್ ಆ್ಯಂಡ್ ಅಬೇಟ್ ಪೊಲ್ಯೂಷನ್ ಇನ್ ಏರ್, ವಾಟರ್ ಆ್ಯಂಡ್ ಲ್ಯಾಂಡ್. ನೋಡಿ, ಲ್ಯಾಂಡ್ ದೇರ್ ವಾಸ್ ನೋ ಆ್ಯಕ್ಟ್. ದೇರ್ ವಾಸ್ ಆ್ಯಕ್ಟ್ ಫಾರ್ ಏರ್ ಆ್ಯಂಡ್ ವಾಟರ್, ಬಟ್ ಲ್ಯಾಂಡ್ ವಾಸ್ ಹ್ಯಾವಿಂಗ್ ನೋ ಆ್ಯಕ್ಟ್. ಅಂದರೆ ತಪ್ಪಿಸುವುದಕ್ಕೆ, ನಿಯಂತ್ರಿಸುವುದಕ್ಕೆ ಮತ್ತು ಅದು ಶಮನಗೊಳಿಸುವುದಕ್ಕೆ. ಅಬೇಟ್ ಅಂತಂದರೆ ಕಂಪ್ಲೀಟ್ ಶಮನಗೊಳಿಸುವುದಕ್ಕೆ ಒಂದು ಕಾನೂನು ಬೇಕಾಗಿತ್ತು. ಏನನ್ನ? ಮಾಲಿನ್ಯವನ್ನು. ಎಲ್ಲಿ? ನೀರಿನಲ್ಲಿ, ವಾಯುವಿನಲ್ಲಿ ಮತ್ತು ನೆಲದಲ್ಲಿ, ಎಲ್ಲದರಲ್ಲಿಯೂ ಕೂಡ ಪ್ರಪಂಚದ ಮೇಲೆ ಈ ಮಾಲಿನ್ಯವನ್ನು ಶಮನಗೊಳಿಸುವ ಉದ್ದೇಶದಿಂದ ನಾವು ಈ ಒಂದು ಕಾನೂನನ್ನು ಜಾರಿ ಮಾಡ್ತೀವಿ. ಪರಿಸರವನ್ನು ರಕ್ಷಿಸಿ ಸುಧಾರಿಸುವುದಕ್ಕಾಗಿ.
ಗಾಗಿ ನೀರು, ವಾಯು, ಹಾರುವ ಅಲ್ಲ ಇದು, ವಾಯು, ನೀರು ಮತ್ತು ಭೂಮಾಲಿನ್ಯವನ್ನು ತಡೆಗಟ್ಟಿ ನಿಯಂತ್ರಿಸಿ ಶಮನಗೊಳಿಸುವುದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಸಮಗ್ರ ಸಂಯೋಜಿತ ಕ್ರಮ ಕೈಗೊಳ್ಳಲು ಶಕ್ತಿ ನೀಡಲು, ಟು ಎಂಪವರ್ ಸೆಂಟ್ರಲ್ ಗವರ್ಮೆಂಟ್. The main object, this is, you have to underline this. You have to underline this point. This is a very important point. This full power was not there to the central government. Because of the treaty concept, Article 253, it assumed the power and enacted this powerful law. And therefore, this law is also called umbrella law. It is an umbrella law. It is over and above all the previous laws. What now we are going to see what are the salient features of the Environmental Protection Act. EPAದ ಎಲ್ಲ ಭಾಗಗಳನ್ನು ನಾವು ನೋಡ್ಲಿಕ್ಕೆ ಆಗೋದಿಲ್ಲ, ಕೆಲವೊಂದು ಪ್ರಮುಖವಾದಂತಹ ಭಾಗಗಳನ್ನು ಮಾತ್ರ ನಾವು ನೋಡ್ಬೋದು. ಆ ರೀತಿಯಾದಂತಹ ಭಾಗಗಳನ್ನೇ ನೀವು ಪ್ರಶ್ನೆ ಬರೋದೇ ಈ ಥರ, ಸೇಲಿಯಂಟ್ ಫೀಚರ್ಸ್ ಆಫ್ ದಿ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಕೇಳಿದಾಗ ಫಸ್ಟ್ ನೀವು ಪೀಠಿಕೆಯಲ್ಲಿ ನಾನು ಇಷ್ಟೊತ್ತಿನವರೆಗೆ ಮಾತನಾಡಿದಂಥ ಎಲ್ಲ ಹಿನ್ನೆಲೆಯನ್ನು ನೀವು ಬರಿಬೋದು. ಭೂಪಾಲ್ ಗ್ಯಾಸ್ ಟ್ರೆಜಿಡಿಯನ್ನು ಬರಿಬೋದು, ಆರ್ಟಿಕಲ್ 353 ಬರಿಬೋದು, ಒಲಿಯಂ ಗ್ಯಾಸ್ ಲೀಕ್ ಪ್ರಕರಣವನ್ನು ಬರಿಬೋದು, ಮತ್ತು ಹಿಂದಿರ್ತಕ್ಕಂತಹ ಏರ್ ಆ್ಯಕ್ಟ್ ಮತ್ತು ವಾಟರ್ ಆ್ಯಕ್ಟ್ ಏನಿದ್ವು ಅವು ಸೂಕ್ತವಾದಂತಹ ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡುವಲ್ಲಿ ವಿಫಲವಾಗಿದ್ದವು ಅಂತ ಬರಿಬೋದು. ಆದ್ದರಿಂದ ಒಂದು ಸಮಗ್ರ ಕಾಯ್ದೆಯನ್ನು ತರುವ ಅವಶ್ಯಕತೆ ಇತ್ತು. ಆ ಹಿನ್ನೆಲೆಯಲ್ಲಿ ಈ ಕಾಯ್ದೆಯನ್ನು ಸಂಸತ್ತು ಪಾಸ್ ಮಾಡಿತು, ಜಾರಿ ಮಾಡಿತು ಅಂತ ಹೇಳ್ಬೋದು ನಾವು. ರೈಟ್. ದೆನ್ ವಾಟ್ ಆರ್ ಆಲ್ ದಿ ಫೀಚರ್ಸ್? Section wise we will see. Comprehensive definition of environment. First thing, you must understand what is meant by environment. Unit 1 alli ನಾವು ಇದನ್ನೆಲ್ಲ ಚರ್ಚೆ ಮಾಡಿದೀವಿ. Definition, all these things we have discussed in Unit 1. And some of the Unit 1 parts I have so far not uploaded in the video. I will try to cover those videos also as early as possible. Now, let us see what is the definition. And one thing you remember, even if you don't learn Unit 1, if we learn Unit 2, 3, 4 and 5, almost Unit 1 will be automatically covered. However, Unit 1 also we will try to complete. Let us see. Section 2A, ಎಲ್ಲ ಕಾನೂನಿನಲ್ಲೂ ನೆನಪಿಟ್ಕೊಳ್ಳಿ, Section 2 ಏನಾಗುತ್ತೆ ಅಂದರೆ ಅದು ಡೆಫಿನೇಷನ್ ಕ್ಲಾಸ್. ಅದು ನೀವು Section 2 ಬರೆದ್ರೂ ಸಾಕು, Section 2 ಬರೆದು ಏನೇನು ಹೇಳಿದಾರಲ್ಲಿ ಅಂತ ಬರೆದ್ರೂ ಸಾಕು. ಇಲ್ಲಿ ಪರಿಸರ ಅಂದರೆ ಏನು ಅನ್ನೋದನ್ನು ನಾವಿಲ್ಲಿ ವ್ಯಾಖ್ಯಾನಿಸ್ತೀವಿ. ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಲ್ಲಿ ನಾವು ಪರಿಸರ ಅಂದರೆ ಏನು ಅನ್ನೋದನ್ನು ವ್ಯಾಖ್ಯಾನಿಸ್ತೀವಿ. ಈ ವ್ಯಾಖ್ಯಾನ ಹಿಂದಿನ ಕಾನೂನಿನಲ್ಲಿ ಇರಲಿಲ್ಲ. ಏರ್ ಆ್ಯಕ್ಟಲ್ಲೇ ಆಗಲಿ, ವಾಟರ್ ಆ್ಯಕ್ಟಲ್ಲೇ ಆಗಲಿ ಪರಿಸರದ ಬಗ್ಗೆ ವ್ಯಾಖ್ಯಾನ ಇರಲಿಲ್ಲ. ಪರಿಸರದ ಬಗ್ಗೆ ವ್ಯಾಖ್ಯಾನ ಬಂದದ್ದು ನಮಗೆ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಥವಾ ಪರಿಸರ ಸಂರಕ್ಷಣಾ ಕಾಯ್ದೆಯಲ್ಲಿ ನಾವೇನು ಮಾಡಿದ್ದೀವಿ, ಪರಿಸರದ ವ್ಯಾಖ್ಯಾನವನ್ನು ಹೇಳಿದ್ದೀವಿ. ವಿ ಹ್ಯಾವ್ ಡಿಫೈನ್ಡ್ ದಿ ಡೆಫಿನೇಷನ್ ಆಫ್ ಎನ್ವಿರಾನ್ಮೆಂಟ್ ಇನ್ EP Act 1986. Defines as including water, air, land and the interrelationships among them and all living beings like flora, fauna, human beings, animals, plants, microorganisms, whatever is there. See, there is a definition. I don't remember the person's name. He says, what is environment? Andre, except me, everything is environment. What is not me is environment. ಅಂತ ಹೇಳ್ತಾರೆ. ಅಂದರೆ ಅದು ಎಲ್ಲದಕ್ಕೂ ಸೇರುತ್ತೆ. ಪರಿಸರ ಎಂದರೆ ಜಲ, ವಾಯು, ಭೂಮಿ ಮತ್ತು ಅವುಗಳ ಪರಸ್ಪರ ಸಂಬಂಧ. ಯಾವುದರ ಜೊತೆಗೆ? ಇವುಗಳ ಜೊತೆಗೆ ಪರಸ್ಪರ ಸಂಬಂಧ ಮತ್ತು ಎಲ್ಲ ಜೀವಿಗಳ ಜೊತೆ ಪರಸ್ಪರ ಸಂಬಂಧ. ಜೀವಿಗಳಂತಂದರೆ ಮಾನವರು, ಪ್ರಾಣಿಗಳು, ಸಸ್ಯಗಳು, ಸೂಕ್ಷ್ಮ ಜೀವಿಗಳು ಎಲ್ಲವನ್ನು ಒಳಗೊಂಡಂತೆ ಇದು ಎಲ್ಲ ಸೇರಿ ಭೂಮಿ, ಪ್ರಪಂಚ ಎಲ್ಲವನ್ನು ಸೇರಿ ನಾವೇನು ಮಾಡ್ತೀವಿ? ಪರಿಸರ ಅಂತ ಹೇಳ್ತೀವಿ. ವಿ ಕಾಲ್ ಎನ್ವಿರಾನ್ಮೆಂಟ್ ಲೈಕ್ ದಿಸ್. ದಟ್ ಈಸ್ ದ ಸಿಂಪಲ್ ವೇ ಆಫ್ ಟೆಲಿಂಗ್ ವಾಟ್ ಈಸ್ ಮೆಂಟ್ ಬೈ environment. Then Section 3 talks about what Section 3 talks. This is a very, very important section, and in this section the central government gets full power. The central government gets full power, wide powers to the central government, huge power to the central government. So what are all the powers? The central government is given sweeping powers. One, coordinate action by state governments. Now state federalism adu idu anta state government ಮಾತಾಡಂಗಿಲ್ಲ ಪರಿಸರದ ವಿಷಯದಲ್ಲಿ. ಕೋಆರ್ಡಿನೇಟ್ ಆ್ಯಕ್ಷನ್ಸ್, ಸ್ಟೇಟ್ ಗೌರ್ಮೆಂಟ್ಗಳು ಸಹಕಾರದೊಂದಿಗೆ ಕೆಲಸ ಮಾಡಬೇಕು.
ಪ್ಲಾನ್ ನೇಷನ್ ವೈಡ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್ಸ್, ರಾಷ್ಟ್ರ ಮಟ್ಟದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತಹ ಯೋಜನೆಗಳನ್ನು ಜಾರಿಗೊಳಿಸುವುದು. ಲೇ ಡೌನ್ ಎನ್ವಿರಾನ್ಮೆಂಟಲ್ ಸ್ಟ್ಯಾಂಡರ್ಡ್ಸ್, ಪರಿಸರಕ್ಕೆ ಬೇಕಾಗುವಂತಹ ಮಾನದಂಡಗಳನ್ನು ನಿರ್ಧರಿಸುವಂಥದ್ದು. ದೆನ್ ರಿಸ್ಟ್ರಿಕ್ಟ್ ಆರ್ ಕ್ಲೋಸ್ ಡೌನ್ ಪೊಲ್ಯೂಟಿಂಗ್ ಇಂಡಸ್ಟ್ರೀಸ್. ನೋಡಿ, ದಿಸ್ ಪವರ್ ಈಸ್ ಗಿವನ್. ದೇ ಕ್ಯಾನ್ ಆರ್ಡರ್ ಫಾರ್ ಕ್ಲೋಸರ್ ಆಫ್ ದಿ ಇಂಡಸ್ಟ್ರಿ ಇಟ್ ಸೆಲ್ಫ್. ದೆನ್ ಅಪಾಯಿಂಟ್ ಅಥಾರಿಟೀಸ್ ಟು ಇಂಪ್ಲಿಮೆಂಟ್ ದ ಆ್ಯಕ್ಟ್. ಈ ಕಾನೂನನ್ನು ಜಾರಿಗೆ ತರುವಲ್ಲಿ ಏನು ಸಿಬ್ಬಂದಿಯನ್ನು ನೇಮಿಸುವಂತಹ ಕೆಲಸವನ್ನು ಇಲ್ಲಿ ಏನಾಯಿತು ಮಾಡಲಾಗ್ತದೆ. ಎಕ್ಸಾಂಪಲ್, ದ ಗವರ್ಮೆಂಟ್ ಯೂಸ್ಡ್ ದಿಸ್ ಸೆಕ್ಷನ್ ಟು ಸೆಟ್ ಅಪ್ ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ ಟು ರೆಗ್ಯುಲೇಟ್ ground water use. Nodi, water is a state subject, but even then, with the help of this law or the power given under this law, it has created an authority. It has created an authority. One of the examples, various, at the end we will see, based on the power of this act, what are all the rules that have been done by the central government annodana we will be going to see at the end of this session. This is section 3. Section 3 is very important. Section 3 gives huge power to the central government. Yes. ಈ ಕೆಳಗಿನ ಅಧಿಕಾರಗಳು: ರಾಜ್ಯಗಳೊಂದಿಗೆ ಸಹಕಾರ, ರಾಷ್ಟ್ರೀಯ ಪರಿಸರ ಯೋಜನೆ ರೂಪಿಸುವುದು, ಪರಿಸರ ಮಾನದಂಡಗಳನ್ನು ನಿಗದಿ ಮಾಡುವುದು, ಮಾಲಿನ್ಯ ಉಂಟು ಮಾಡುವ ಉದ್ಯಮಗಳನ್ನು ಮುಚ್ಚಿಸುವುದು, ಅಧಿಕೃತ ಪ್ರಾಧಿಕಾರ ನೇಮಕ ಮಾಡುವುದು. ಉದಾಹರಣೆ, ಕೇಂದ್ರ ಗ್ರೌಂಡ್ ವಾಟರ್ ಅಥಾರಿಟಿ ಈ ವಿಭಾಗದಲ್ಲಿ ರಚಿಸಲಾಯಿತು. These are all the powers that are given under Environmental Protection Act under section 3 of the act. Then section 6, power to make rules. See, in section 5, what are all the powers given? And here, central government can make rules. The concept is, whatever act is done in that a specific section, if it is given, where the government itself can make law, those laws are called rules. They are called delegated powers. So, the powers are delegated to the central government. Yenakke? The state government the central government can make rules. ನಿಯಮಗಳನ್ನು ಮಾಡಬಹುದು. ನಿಯಮ ಆಕ್ಟ್ ಅಂದ್ರೆ ನೋಡಿ, ಇದು ಶಾಸನ, ಕಾನೂನು. ಅಧಿನಿಯಮ ಇದನ್ನ ಶಾಸಕಾಂಗ ಮಾಡುತ್ತೆ, ಸಂಸತ್ತು ಮಾಡುತ್ತೆ. ಆರ್ ಐ ಕ್ಯಾನ್ ಸೇ ಪಾರ್ಲಿಮೆಂಟ್ ಅಥವಾ ಸಂಸತ್ತು ಮಾಡುತ್ತೆ. ಇದನ್ನ ರೂಲ್ಗಳನ್ನು, ನಿಯಮಗಳನ್ನು ಸರ್ಕಾರ ಮಾಡ್ತವೆ. ಆಕ್ಟ್, ಕಾನೂನಿಗೆ ಇನ್ನೊಂದು ಹೆಸರು ಸ್ಟ್ಯಾಚ್ಯೂಟ್ ಅಂತೀವಿ ನಾವು. ಇದನ್ನು ಮಾಡುವಂತಹ ಅಧಿಕಾರ ಸಂಸತ್ತಿಗಿರುತ್ತೆ ಅಥವಾ ಶಾಸಕಾಂಗಗಿರುತ್ತೆ. ಇದನ್ನು ಮಾಡುವಂಥ ಅಧಿಕಾರ ಸರ್ಕಾರಕ್ಕಿರುತ್ತೆ. ಅಷ್ಟನ್ನು ಸದ್ಯಕ್ಕೆ ತಿಳ್ಕೊಂಡ್ರೆ ಸಾಕು. ನೀವು ಮುಂದಿನ ವರ್ಷ ಅಡ್ಮಿನಿಸ್ಟ್ರೇಟಿವ್ ಲಾನಲ್ಲಿ ಅದನ್ನು ಡೀಟೇಲ್ ಆಗಿ ನೋಡ್ತೀರಿ. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಕ್ಯಾನ್ ಮೇಕ್ ರೂಲ್ಸ್. ಈ ಎಲ್ಲ ವಿಷಯಗಳಲ್ಲಿ ಅದು ಏನು ಮಾಡ್ಬೋದು? ನಿಯಮಗಳನ್ನು ತಯಾರಿಸ್ಬೋದು. ಸ್ಟ್ಯಾಂಡರ್ಡ್ಸ್, ವಾಟರ್ ಮಾನದಂಡಗಳು. ಯಾವುದ್ರ ಮೇಲೆ? ಏರ್, ವಾಟರ್, ನಾಯ್ಸ್ ಪೊಲ್ಯೂಷನ್ ಇದು ಹೇಗಿರಬೇಕು, ಯಾವ ಥರ ಇರಬೇಕು, ಯಾವುದನ್ನು ಮೀರಬಾರ್ದು ಅಂತಕ್ಕಂಥ ಮಾನದಂಡಗಳನ್ನು ಫಿಕ್ಸ್ ಮಾಡ್ಬೋದು. ಇಂಡಸ್ಟ್ರಿಯಲ್ ಲೊಕೇಶನ್ಸ್, ಒಂದು ಕೈಗಾರಿಕೆ, ಕಾರ್ಖಾನೆ ಎಲ್ಲಿ ಸ್ಥಾಪಿತ ಆಗಬೇಕು ಅನ್ನೋದನ್ನು ನಿರ್ಧರಿಸೋದಕ್ಕೆ ಅವ್ರು ಏನು ಮಾಡ್ಬೋದು? ರೆಗ್ಯುಲೇಷನ್ಗಳನ್ನು ಮಾಡ್ಬೋದು. ದೆನ್ ಹ್ಯಾಂಡಲ್ ಆ್ಯಂಡ್ ಡಿಸ್ಪೋಸ್ ಹಜಾರ್ಡಸ್ ಸಬ್ಸ್ಟೆನ್ಸ್. ನೋಡಿ, ಅಪಾಯಕಾರಿ ವಸ್ತುಗಳನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಯಾವ ರೀತಿ ಅವನ್ನ ಡಿಸ್ಪೋಸ್ ಮಾಡಬೇಕು ಅಂತಕ್ಕಂಥದ್ದನ್ನು. ಆ್ಯಂಡ್ ಸ್ಪೆಸಿಫೈ ಸೇಫ್ಗಾರ್ಡ್ಸ್ ಫಾರ್ ಆಕ್ಸಿಡೆಂಟ್ ಪ್ರಿವೆನ್ಷನ್. ಈ ರೀತಿಯಾದಂಥ ಹಜಾರ್ಡಸ್ ಮಟೀರಿಯಲ್ನಿಂದ ಆಕ್ಸಿಡೆಂಟ್ ಆಗಬಾರ್ದು ಅಂದರೆ ಆಗಲಾರ್ದಂಗೆ ಯಾವ ವ್ಯವಸ್ಥೆಯನ್ನು ಮಾಡಬೇಕು, ಈ ಎಲ್ಲ ವಿಷಯಗಳ ಮೇಲೆ ನಿಯಮಗಳನ್ನು ತಯಾರಿಸುವ ಅಧಿಕಾರವನ್ನು ಸಂಸತ್ತು ಸರ್ಕಾರಕ್ಕೆ ಕೊಡುತ್ತೆ. ಸಂಸತ್ತು ಲಾ ಮೇಕಿಂಗ್ ಬಾಡಿ, ರೈಟ್? ಇಟ್ ಗಿವ್ಸ್ ದ ಪವರ್. ಅಂಡರ್ ಸೆಕ್ಷನ್ 6, various powers have been given to the central government where it can make rules on various things. That is what is given. Section 6 and section 3 are very, very important sections. Yes. ಅದರದ ಕನ್ನಡ ತರ್ಜುಮೆ. ಕೇಂದ್ರ ಸರ್ಕಾರ ಈ ವಿಷಯಗಳಲ್ಲಿ ಏನು ಮಾಡ್ಬೋದು? ನಿಯಮಗಳನ್ನು ರೂಪಿಸಬಹುದು. ನಿಯಮಗಳನ್ನು, ವಾಯು, ಜಲ, ಶಬ್ದ ಮಾಲಿನ್ಯದ ಮಟ್ಟಗಳನ್ನು. ದೆನ್ ಕರ್ಮಾಗಾರ ಸ್ಥಳಗಳ ನಿರ್ಮಾಣ. ಕರ್ಮಾಗಾರ ಅಂದರೆ ಇಲ್ಲಿ ಏನು ಮಾಡ್ಬೋದು? ಕೈಗಾರಿಕೆ,
ಕೈಗಾರಿಕೆ ಅಂತ ಹೇಳ್ಬೋದು. ಕೈಗಾರಿಕೆ ಸ್ಥಳಗಳ ನಿಯಂತ್ರಣ, ಕೈಗಾರಿಕೆ ಸ್ಥಳಗಳ ನಿಯಂತ್ರಣ. ಅಪಾಯಕಾರಿ ವಸ್ತುಗಳ ನಿರ್ವಹಣೆ, ಲೈಕ್ ವೋಲಿಯಂ ಗ್ಯಾಸ್ ಲೀಕ್ ಆರ್ ಲೈಕ್ MIC, ಅಪಘಾತ ತಡೆಯುವ ಬಗ್ಗೆ ಕ್ರಮಗಳು ಮತ್ತು ಅಪಾಯಕಾರಿ ತ್ಯಾಜ್ಯ ನಿಯಮಗಳು. ಇವುಗಳನ್ನೆಲ್ಲ ಮಾಡುವಂಥ, ಆ್ಯಕ್ಚುಲಿ ಇದು ಒಂದು ಉದಾಹರಣೆ. ಅಪಾಯಕಾರಿ ತ್ಯಾಜ್ಯ ನಿಯಮ ಅಂಥೇಳಿ ಹಜಾರ್ಡಸ್ ಸಬ್ಸ್ಟನ್ಸಿಸ್ ಡಿಸ್ಪೋಸಲ್ ರೂಲ್ಸ್. Yes. Section 7 and 8. What Section 7 and 8 says is, 7 says, no person shall emit or discharge pollutants in excess of prescribed standards. ಯಾವ ಮಾನದಂಡ ಹೇಳಿರ್ತೀವಿ ಅದಕ್ಕಿಂತ ಹೆಚ್ಚು ನೀವು ಮಾಲಿನ್ಯ ಮಾಡೋ ಹಾಗಿಲ್ಲ. ಯುವರ್ ವೆಹಿಕಲ್ ಶುಡ್ ಬಿ BS6 now. You cannot use BS5, BS3, BS2 vehicles. Then it has to be certified by ಪೊಲ್ಯೂಷನ್ ಸರ್ಟಿಫಿಕೇಟ್. ಓಕೆ, ಪೊಲ್ಯೂಷನ್ ಕಂಟ್ರೋಲ್ ಸರ್ಟಿಫಿಕೇಟ್ ನೀವು ಕೊಡಬೇಕು. ಅದನ್ನು ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿ ನಾವು ಪ್ರೊವೈಡ್ ಮಾಡಿದ್ದೀವಿ. ಆ ರೀತಿ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ, ಪೊಲ್ಯೂಷನ್ನ ಹೆಚ್ಚು ಮಾಡುವಂಥ ಅಧಿಕಾರ. ಆಮೇಲೆ ಸೆಕ್ಷನ್ 8, ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಮಸ್ಟ್ ಬಿ ಫಾಲೋಡ್ ಫಾರ್ ಹ್ಯಾಂಡ್ಲಿಂಗ್ ಹಜಾರ್ಡಸ್ ಸಬ್ಸ್ಟೆನ್ಸಸ್. ಅಪಾಯಕಾರಿ ವಸ್ತುಗಳನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದಕ್ಕೋಸ್ಕರ ಗೈಡ್ಲೈನ್ಸ್ ಇರಬೇಕು. ವೈಲೇಷನ್ ಎಕ್ಸಾಂಪಲ್, ಎ ಕೆಮಿಕಲ್ ಫ್ಯಾಕ್ಟ್ರಿ ಫೌಂಡ್ ಡಿಸ್ಚಾರ್ಜಿಂಗ್ untreated waste into river can be penalized under Section 7. ನೋಡಿ, ಉದಾಹರಣೆ ಹೇಳೋದಾದರೆ, ಈಗ ಯಾವುದಾದ್ರು ಒಂದು ಕಾರ್ಖಾನೆ ಅದನ್ನು ಟ್ರೀಟ್ಮೆಂಟ್ ಮಾಡಲಾರ್ದ ವೇಸ್ಟನ್ನು ಅದು ನದಿಗೆ ಬಿಡ್ತಿತ್ತು, ಹಳ್ಳಕ್ಕೆ ಬಿಡ್ತಿತ್ತು ಅಂತಂದರೆ Section 7 ಪ್ರಕಾರ ನಾವೇನು ಮಾಡ್ಬೋದು, ಅದರ ಮೇಲೆ ಕ್ರಮ. ಎಂಥ ಕ್ರಮ? ಪೀನಲೈಸ್ ಮೀನ್ಸ್ ಕ್ರಿಮಿನಲ್ ಆ್ಯಕ್ಷನ್ ತೊಗೋಬೋದು. ಕ್ರಿಮಿನಲ್ ಆ್ಯಕ್ಷನ್ ತೊಗೋಬೋದು, ದಂಡನೀಯ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಮಾನದಂಡಗಳಿಗಿಂತ ಹೆಚ್ಚು ಮಾಲಿನ್ಯ ರಿಲೀಸ್ ಮಾಡುವುದು ನಿಷಿದ್ಧ. ಸೆಕ್ಷನ್ 8 ಪ್ರಕಾರ ಅಪಾಯ ವಸ್ತುಗಳನ್ನು ನಿಭಾಯಿಸಲು ಕಠಿಣ ಮಾರ್ಗಸೂಚಿ. ಉದಾಹರಣೆ, ಕೆಮಿಕಲ್ ಫ್ಯಾಕ್ಟರಿ ಒಂದು ನದಿಗೆ ಶುದ್ಧೀಕರಿಸದೆ ತ್ಯಾಜ್ಯ ಹೊರಬಿಟ್ಟರೆ ಅದರ ಈ ಅಡಿಯಲ್ಲಿ ಸೆಕ್ಷನ್ 7ನಲ್ಲಿ ಆ್ಯಕ್ಷನ್ ಆನ್ ದ್ಯಾಟ್, ಅದರ ಮೇಲೆ ಕ್ರಮ ತೆಗೆದುಕೊಳ್ಬೋದು. ರೈಟ್. ದೆನ್ ಪವರ್ ಆಫ್ ಎಂಟ್ರಿ ಆ್ಯಂಡ್ ಇನ್ಸ್ಪೆಕ್ಷನ್. ಸೊ ದಿಸ್ ಈಸ್ another power. What is this power? This power gives to the government that they can enter, raid any industry, check any equipment. That is the meaning of it. Section 10. Officials have the right to enter, inspect and examine premises. ಯಾವುದೇ ಜಾಗಕ್ಕೆ ಬಂದು ಅವರು ಪರಿಸರಕ್ಕೆ ಸಂಬಂಧಪಟ್ಟಂಥ ವೆರಿಫಿಕೇಶನ್ ಮಾಡ್ಬೋದು. ಕ್ಯಾನ್ ಕಲೆಕ್ಟ್ ಸ್ಯಾಂಪಲ್ಸ್. ಅಲ್ಲಿರ್ತಕ್ಕಂಥ ಅದೇನು ಎಫ್ಲುಯೆಂಟ್ಸ್ ಬಿಡುತ್ತಲ್ವಾ, ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್ ಅಂತಾರೆ, ಅಂದರೆ ಕೈಗಾರಿಕಾ ತ್ಯಾಜ್ಯ, ಅದರ ಸ್ಯಾಂಪಲ್ಗಳನ್ನು ತೆಗೆದುಕೊಳ್ಬೋದು. ಅದರ ಸ್ಯಾಂಪಲ್ಗಳನ್ನು ಅಂದರೆ ಎಕ್ಸಾಸ್ಟ್ನ ಸ್ಯಾಂಪಲ್ನ, ನೀರಿನ ಸ್ಯಾಂಪಲ್ನ, ವೇಸ್ಟ್ ಇರ್ತಕ್ಕಂಥ ಸ್ಯಾಂಪಲ್ನ, ಇವನ್ನೆಲ್ಲ ತೊಗೊಂಡು ಲ್ಯಾಬೊರೇಟ್ರಿಗೆ ಕಳಿಸ್ತಾರೆ ಫಾರ್ ಅನಾಲೈಸಿಸ್, ಅದನ್ನು ಚೆಕ್ ಮಾಡಲಿಕ್ಕೆ. ಎನ್ವಿರಾನ್ಮೆಂಟಲ್ ಇನ್ಸ್ಪೆಕ್ಟರ್ಸ್ ವಿಸಿಟಿಂಗ್ ಎ ಫ್ಯಾಕ್ಟ್ರಿ ಟು ಚೆಕ್ ಏರ್ ಫಿಲ್ಟರ್ ಕಾಂಪ್ಲೈನ್ಸ್. ಉದಾಹರಣೆ ಇದು. ಪ್ರವೇಶ ಮತ್ತು ಪರಿಶೀಲನಾ ಅಧಿಕಾರವನ್ನು ನಾವು ಸೆಕ್ಷನ್ ಕಲಮು 10ರಲ್ಲಿ ಕೊಟ್ಟಿದ್ದೀವಿ. ಸರ್ಕಾರಿ ಅಧಿಕಾರಿಗಳಿಗೆ ತ್ಯಾಜ್ಯ ಸ್ಥಳ ಪರಿಶೀಲನೆ ಮತ್ತು ಮಾದರಿಗಳ ಸಂಗ್ರಹ ಶಕ್ತಿ. ಉದಾಹರಣೆ, ಕಾರ್ಖಾನೆಯಲ್ಲಿ ಹವಾಮಾನ ಶುದ್ಧೀಕರಣ ಯಂತ್ರಗಳ ತಪಾಸಣೆ, ಇದು ಮಾಡುವಂಥ ಅಧಿಕಾರ. ಈ ರೀತಿ ಎಲ್ಲ ಅಧಿಕಾರ ಇದೆ. ದೇರ್ ಆರ್ ಗೌರ್ಮೆಂಟ್ ಆಫೀಸರ್ಸ್, ದೇ ಕ್ಯಾನ್ ಎಂಟರ್ ಇನ್ ಟು ಎನಿ ಇಂಡಸ್ಟ್ರಿ, ಎನಿ ಪ್ಲೇಸ್, ಆ್ಯಂಡ್ ದೇ ಕ್ಯಾನ್ ವೆರಿಫೈ ಆ್ಯಂಡ್ ಚೆಕ್ ಆ್ಯಂಡ್ ಟೇಕ್ ದ ಸ್ಯಾಂಪಲ್ಸ್. ದೆನ್ ಸೆಕ್ಷನ್ 12 to 14. Section 12 to 14, what are all the provisions? Establishes laboratory. ನೋಡಿ, ಪ್ರಯೋಗಾಲಯಗಳನ್ನು, ಇವೆಲ್ಲ ಏನು ಸ್ಯಾಂಪಲ್ ತೊಗೊಂಡು ಹೋಗ್ತಾರಲ್ಲ ಅವನ್ನ ಆ ಪ್ರಯೋಗಾಲಯಕ್ಕೆ ಕಳಿಸ್ತಾರೆ. ಸೊ ಫಾರ್ ಅನಲೈಸಿಂಗ್ ದಿ ಪೊಲ್ಯೂಷನ್ ಲೆವೆಲ್ಸ್, ಅಂದರೆ ಈ ಮಾಲಿನ್ಯದ ಮಟ್ಟ ಎಷ್ಟಿದೆ ಆ ಎಫ್ಲುಯೆಂಟಲ್ಲಿ, ಇಂಡಸ್ಟ್ರಿಯಲ್ ಎಫ್ಲುಯೆಂಟಲ್ಲಿ ಅಂತ ಚೆಕ್ ಮಾಡಲಿಕ್ಕೆ ಲ್ಯಾಬೊರೇಟರಿಗಳ ಸ್ಥಾಪನೆ ಮಾಡುವಂಥದ್ದು ಮತ್ತು ಅವುಗಳನ್ನ ಅನುಮೋದಿಸುವಂಥ. ಅಪಾಯಿಂಟ್ ಗೌರ್ಮೆಂಟ್ ಅನಲಿಸ್ಟ್, ಸರ್ಕಾರಿ ಏನು ವಿಮರ್ಶಕನನ್ನು ನಾವೇನು ಮಾಡ್ಬೋದು, ಪರೀಕ್ಷಕನನ್ನು ನಾವು ಅಪಾಯಿಂಟ್ ಮಾಡ್ಬೋದು. ಪರಿಸರ ಪ್ರಯೋಗಾಲಯಗಳು ಮತ್ತು ವಿಶ್ಲೇಷಕರು, ಪ್ರಮಾಣಿತ ಪ್ರಯೋಗಾಲಯಗಳಲ್ಲಿ ಮಾಲಿನ್ಯ ಪರೀಕ್ಷೆ, ಸರ್ಕಾರಿ ವಿಶ್ಲೇಷಕರ ನೇಮಕಾತಿ. ಓಕೆ, ನದಿಯಿಂದ ಸಂಗ್ರಹಿಸಿದ ನೀರಿನ ಮಾದರಿ ಲ್ಯಾಬ್ನಲ್ಲಿ ಪರೀಕ್ಷೆ, ಇದನ್ನೆಲ್ಲ ಮಾಡಲಿಕ್ಕೆ ಪ್ರಯೋಗಾಲಯಗಳನ್ನು ಸ್ಥಾಪಿಸುವುದಕ್ಕೆ ಮತ್ತು ಅವುಗಳನ್ನು ರಿಕಗ್ನೈಸ್ ಮಾಡಲಿಕ್ಕೆ, ಮಾನ್ಯ ಮಾಡಲಿಕ್ಕೆ ಏನು ಪ್ರಾವಧಾನ ಇದೆ. ಮತ್ತು ಆ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಇನ್ಸ್ಪೆಕ್ಟರ್ಗಳನ್ನ ಅಪಾಯಿಂಟ್ ಮಾಡಲಿಕ್ಕೆ ಈ ಎಲ್ಲ ಅವಕಾಶಗಳನ್ನು ನಾವು 12ರಿಂದ 14 ಕಲಂಗಳಲ್ಲಿ ನೋಡ್ತೀವಿ. ದೆನ್ 15ರಿಂದ 17 ಕಲಂನಲ್ಲಿ ಏನಾಗುತ್ತೆ ಅಂತಂದರೆ ಶಿಕ್ಷೆ, ಕ್ರಿಮಿನಲ್ ಅಫೆನ್ಸ್,
ನೀವು ಪೊಲ್ಯೂಷನ್ ಮಾಡೋದು ಇದೆಯಲ್ಲ ಅದು ದಂಡನೀಯ ಅಪರಾಧ. ಆ ಅಪರಾಧ ನೋಡಿ ಸೆಕ್ಷನ್ 15 ಏನು ಹೇಳುತ್ತೆ ಅಂತಂದರೆ 5 ವರ್ಷದವರೆಗೆ ಶಿಕ್ಷೆ ಮತ್ತು 1 ಲಕ್ಷದವರೆಗೆ ದಂಡ ಕೊಡುವಂತಹ ಪ್ರಾವಧಾನಗಳನ್ನು ಮಾಡಿದೆ. ಒಂದು ವೇಳೆ ದಂಡ ಕಟ್ಟಲಿಲ್ಲ ಅಂದರೆ ಪ್ರತಿದಿನಕ್ಕೆ ಪ್ರತಿದಿನ ದಂಡ ಏರ್ತಾ ಹೋಗ್ತದೆ. ದೆನ್ ಇದು 15 ವ್ಯಕ್ತಿ ಬಗ್ಗೆ ಆಯಿತು. ಇಟ್ ಈಸ್ ಫಾರ್ ಪರ್ಸನ್. ದಿಸ್ ಈಸ್ ಫಾರ್ ಕಂಪನಿ. ಯಾವುದೇ ಒಂದು ಕಂಪನಿ ಕಾರ್ಖಾನೆ ಅದು ತೊಂದರೆ ಮಾಡ್ತು ಅಂದರೆ ಕಂಪನಿಗೆ ಪನಿಷ್ಮೆಂಟ್. ಅಫೆನ್ಸಿಸ್ ಬೈ ಕಂಪನೀಸ್, ಅಲ್ಲಿರ್ತಕ್ಕಂಥ ಡೈರೆಕ್ಟರು ಮ್ಯಾನೇಜರು ಅವ್ರ ಮೇಲೆಲ್ಲ ಏನು ಮಾಡ್ಬೋದು, ಕ್ರಿಮಿನಲ್ ಆಪಾದನೆಗಳನ್ನು ಜಾರಿ ಮಾಡ್ಬೋದು. ಸೆಕ್ಷನ್ 17 ಅಫೆನ್ಸಿಸ್ ಬೈ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್. ಗೌರ್ಮೆಂಟ್ ಏನು ಹೊರತಾಗಿಲ್ಲ, ಬರೀ ಪ್ರೈವೇಟ್ ಅಷ್ಟಲ್ಲ, ಯಾವುದೇ ಒಂದು ಫ್ಯಾಕ್ಟ್ರಿ ಅಲ್ಲ, ಸರ್ಕಾರಕ್ಕೆ ಸಂಬಂಧಪಟ್ಟ ಯಾವುದೇ ವ್ಯಕ್ತಿಯೂ ಕೂಡ ಈ ರೀತಿ ಅಪರಾಧವನ್ನು ಮಾಡಿದರೆ ಅವರಿಗೂ ಶಿಕ್ಷೆ ಕೊಡುವಂತಹ ಪ್ರಾವಧಾನ ಇದರಲ್ಲಿದೆ. ಎಕ್ಸಾಂಪಲ್, ಎ ಕಂಪನಿ ಡಂಪಿಂಗ್ ಟಾಕ್ಸಿಕ್ ವೇಸ್ಟ್ ಇಲ್ಲೀಗಲಿ ಕ್ಯಾನ್ ಬಿ ಪ್ರಾಸಿಕ್ಯೂಟೆಡ್ ಆ್ಯಂಡ್ ಇಟ್ಸ್ ಡೈರೆಕ್ಟರ್ಸ್ ಕ್ಯಾನ್ ಬಿ ಪರ್ಸನಲಿ ಹೆಲ್ಡ್ ಲಯಬಲ್. ಪ್ರಾಸಿಕ್ಯೂಟೆಡ್ ಅಂದರೆ ಅವ್ರನ್ನ ಏನು ಮಾಡ್ಬೋದು, ದಂಡನೀಯ ಅಪರಾಧಕ್ಕೆ ಗುರಿಪಡಿಸ್ಬೋದು. ಅವರು ಡೈರೆಕ್ಟರ್ ಆಗಲಿ CMD ಆಗಲಿ ಯಾರಾದರೂ ಕೂಡ ಅವರು ಈ ರೀತಿಯಾದಂತಹ ಒಂದು ಪರಿಸರಕ್ಕೆ ತೊಂದರೆ ಆಗುವ ರೀತಿಯಲ್ಲಿ ಅವರು ತಮ್ಮ ಇಂಡಸ್ಟ್ರಿಗಳನ್ನು ನಡೆಸಿದರೆ ಅವ್ರ ಮೇಲೆ ಕ್ರಮ ಜರುಗಿಸ್ಬೋದು, ದಂಡನೀಯ ಕ್ರಮ ಜರುಗಿಸ್ಬೋದು. ನೋಡಿ, 5 ವರ್ಷದವರೆಗೆ ಜೈಲು, 1 ಲಕ್ಷ ದಂಡ, ಇವೆಲ್ಲ ಕಟ್ಟದೆ ಹೋದರೆ ದಿನಕ್ಕೆ 5 ರೂಪಾಯಿ, ದಿನಕ್ಕೆ 5,000 ರೂಪಾಯಿದಂತೆ ದಂಡ, ಕಂಪನಿಗಳ ನಿರ್ದೇಶಕರ ಮೇಲೆ ಕ್ರಮ, ಸರ್ಕಾರದ ಇಲಾಖೆಗಳು ಏನಾದರೂ ತೊಂದರೆ ಮಾಡಿದರೆ ಅವ್ರ ಮೇಲೆ ಕ್ರಮ, ಟಾಕ್ಸಿಕ್ ತ್ಯಾಜ್ಯ ತಿರಸ್ಕರಿಸಿದ ಕಂಪನಿಗೆ ನಿರ್ದೇಶಕರ ವಿರುದ್ಧ ದಂಡನೀಯ ಕ್ರಮ. ಇದಕ್ಕೆಲ್ಲ ಈ ಒಂದು ಕಾನೂನಿನಲ್ಲಿ ಪ್ರಾವಧಾನ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ದೆನ್ ಸೆಕ್ಷನ್ 19 ಟಾಕ್ಸ್ ಅಬೌಟ್ ಹೌ ದಿ ಕಂಪ್ಲೇಂಟ್ಸ್ ಹ್ಯಾವ್ ಟು ಬಿ ಎಂಟರ್ಟೈನ್. ನೀವು ಸ್ಟ್ರೇಟ್ ಅವೇ ಕೋರ್ಟ್ಗೆ ಹೋಗೋಕ್ಕೆ ಆಗಲ್ಲ. ನೋಡಿ, ಎ ಕೋರ್ಟ್ ವಿಲ್ ಟೇಕ್ ಆ್ಯಕ್ಷನ್ ಓನ್ಲಿ ಇಫ್ ಕಂಪ್ಲೇಂಟ್ ಈಸ್ ಮೇಡ್ ಬೈ ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರ, ಆರ್ ಎ ನೋಟಿಫೈಡ್ ಅಥಾರಿಟಿ. ಹೂ ಆರ್ ಆಲ್ ನೋಟಿಫೈಡ್ ಅಥಾರಿಟಿ? ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆರ್ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ದೀಸ್ ಆರ್ ದಿ ನೋಟಿಫೈಡ್ ಅಥಾರಿಟಿ. ಇವರು ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಕೋರ್ಟು ಕಂಪ್ಲೇಂಟ್ ತಗೊಳುತ್ತೆ. ಒಬ್ಬ ಖಾಸಗಿ ವ್ಯಕ್ತಿ ಕಂಪ್ಲೇಂಟ್ ಕೊಡಬೇಕು ಅಂತ ಇಟ್ಕೊಳ್ಳಿ. ಇಫ್ ಎನ್ ಇಂಡಿವಿಜುವಲ್ ವಾಂಟ್ಸ್ ಟು ಗಿವ್ ಕಂಪ್ಲೇಂಟ್, ಫಸ್ಟ್ ಹಿ ಶುಡ್ ಗಿವ್ ಹೀಸ್ ಕಂಪ್ಲೇಂಟ್ ಟು ದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. Wait for 60 days. Then only he can go to court. Otherwise, court will not accept his complaint. Okay. ಇದರಲ್ಲಿ ನೋಡಿ, NGOಗಳು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ಹಾಕ್ಬೋದು. NGOಗಳು ಪಬ್ಲಿಕ್ ಇಂಟ್ರೆಸ್ಟ್ ಅಂದರೆ ಇಲ್ಲಿ ಜನರಿಗೂ ಕೂಡ ಪರಿಸರದ ವಿಷಯದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕೊಡಲಾಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಅಂದರೆ ಅತಿ ಕಠಿಣವಾದಂತಹ ಶಿಕ್ಷೆಗೆ ಇಲ್ಲಿ ಪ್ರಾವಧಾನ ಇದೆ. ಆಮೇಲೆ ಜನರು ಭಾಗವಹಿಸುವಂತಹ ಪ್ರಾವಧಾನ ಇದೆ. ಕೇವಲ ಈ ಸಂದರ್ಭದಲ್ಲಿ ನ್ಯಾಯಾಲಯ ಕ್ರಮ ಕೈಗೊಳ್ಳುತ್ತದೆ. ಎಂಥ ಸಂದರ್ಭದಲ್ಲಿ? ನಂಬರ್ 1, ಸರ್ಕಾರ ಅಥವಾ ಅಧಿಕಾರಿಯಿಂದ ದೂರು. ಇಲ್ಲಿ ಅಧಿಕಾರಿಗಳು ಯಾರು? ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೇಳಿದ್ನಲ್ವ ನಿಮಗೆ. ಅಥವಾ ನಾಗರಿಕರು ಕೊಡಬೇಕಾದ್ರೆ 60 ದಿನಗಳ ನೋಟಿಸು ಯಾರಿಗೆ ಕೊಡಬೇಕಿದು? ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಕೊಡಬೇಕು. ಅವ್ರು ಕ್ರಮ ತಗೊಳ್ಳಿಲ್ಲ ಅಂದರೆ ಆಮೇಲೆ ನೀವೇನು ಮಾಡ್ಬೋದು? ಕೋರ್ಟ್ಗೆ ಹೋಗ್ಬೋದು. ಓಕೆ. ದೆನ್ NGO ಮತ್ತು ನಾಗರಿಕರು PIL ಹಾಕ್ಬೋದು, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕ್ಬೋದು, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ಬೋದು. ಲೋಕಸ್ ಸ್ಟ್ಯಾಂಡಿ ಇರೋದಿಲ್ಲ, ಎಲ್ಲರಿಗೂ ಸಂಬಂಧಪಟ್ಟಂತಹ ವಿಷಯ, ಪರಿಹಾರದ ವಿಷಯ. ಆದ್ದರಿಂದ we all should know MC Mehta. In the entire India, he has filed several public interest litigations to protect environment. He is one of the great environmentalist of India ಅಂತ ಹೇಳ್ಬೋದು ನಾವು. ನೆಕ್ಸ್ಟ್, ಇಂಪಾರ್ಟೆಂಟ್ ರೂಲ್ಸ್ ಅಂಡರ್ ದ ಆ್ಯಕ್ಟ್. ನಾನು ಹೇಳಿದ್ನಲ್ವಾ, ಈ ಒಂದು ಕಾಯ್ದೆಯ ಶಕ್ತಿಯಿಂದ, ಈ ಒಂದು ಕಾಯ್ದೆಯ ಅಥವಾ ಅಧಿನಿಯಮದ ಶಕ್ತಿಯಿಂದ ಅನೇಕ ನಿಯಮಗಳನ್ನು ಸರ್ಕಾರ ಮಾಡಿದೆ. ದ ಆ್ಯಕ್ಟ್ ವಾಸ್ ಎನಾಕ್ಟೆಡ್ ಬೈ ದಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ, ವೇರ್ ಆಸ್ ದ ರೂಲ್ಸ್ ಆರ್ ಡನ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ. How the rules are done by the government of India? Because under section 6 or section 7, the act has told that you can make rules on various issues. Based on that, these are the rules they have done. Environmental protection rules, hazardous waste management rules, biomedical waste management rules, electronic waste management rules, plastic waste management rules. ನೋಡಿ,
ಎಷ್ಟು ಕಾನೂನುಗಳನ್ನ ಯಾವ ವರ್ಷದಲ್ಲಿ ಮಾಡಿದ್ದೀವಿ, 1986, 89, 98, 2011, 2016. And this e-waste has come, this is a new waste and it is so dangerous. E-waste is so dangerous. ನೀವು ಯಾವ್ದಾರು ಒಂದು ಟಿ ವಿ ಸುಮ್ಮನೆ ಕೊಡಕ್ಕೆ ಹೋದ್ರೆ ಯಾರು ತೊಗೊಳ್ಳಲ್ಲ ಈಗ. ದಟ್ ಇಸ್ ಅ ವೆರಿ ಡಿಫಿಕಲ್ಟ್ ಥಿಂಗ್. ಬ್ಯಾಟ್ರಿ, ಆಲ್ ದೀಸ್ ಥಿಂಗ್ಸ್ ಆರ್ ಎಲೆಕ್ಟ್ರಾನಿಕ್ ವೇಸ್ಟ್ಸ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಅದನ್ನೇ ಕನ್ನಡದಲ್ಲಿ ಇಲ್ಲಿ ಹೇಳಿದ್ದೀನಿ. ಪರಿಸರ ಸಂರಕ್ಷಣಾ ನಿಯಮಗಳು, ಅಪಾಯಕಾರಿ ತ್ಯಾಜ್ಯ ನಿಯಮಗಳು, ಜೀವ ವಿಜ್ಞಾನ ತ್ಯಾಜ್ಯ ನಿಯಮಗಳು, ಇಲೆಕ್ಟ್ರಾನಿಕ್ ತ್ಯಾಜ್ಯ ನಿಯಮಗಳು, ಪ್ಲಾಸ್ಟಿಕ್ ತ್ಯಾಜ್ಯ ನಿಯಮಗಳು. ಇವು ಏನೇನು ಮಾಡ್ತವೆ? ಉದ್ದೇಶ, ವ್ಯಾಖ್ಯಾನ, ತ್ಯಾಜ್ಯ ನಿರ್ವಹಣೆ, ಸುರಕ್ಷತೆ, ಆಸ್ಪತ್ರೆಗಳ ತ್ಯಾಜ್ಯ ನಿರ್ವಹಣೆ, ಇಲೆಕ್ಟ್ರಾನಿಕ್ ತ್ಯಾಜ್ಯ ನಿರ್ವಹಣೆ, ಪ್ಲಾಸ್ಟಿಕ್ ಬಳಕೆ, ಮರುಬಳಕೆ ನಿಯಂತ್ರಣ, ಇದ್ರ ಮೇಲೆಲ್ಲ ನಾವೇನು ಮಾಡಿದ್ದೀವಿ? ಕಾನೂನುಗಳನ್ನು ಈಗಾಗಲೇ ಮಾಡಿದ್ದೀವಿ. ಯಾಕೆ ಈ ಒಂದು ಕಾನೂನು ಇಷ್ಟು ಮುಖ್ಯ ಅಂತ ನಾವು ನೋಡೋದಾದರೆ, ಇದೇನಾಗುತ್ತೆ ಅಂದರೆ, ಈ ಮೊದಲಿನ ಆ್ಯಕ್ಟ್ಗಳಲ್ಲಿ ಈ ಟೂಲ್ಸ್ ಇರಲಿಲ್ಲ, ಲೀಗಲ್ ಟೂಲ್ಸ್ ಇರಲಿಲ್ಲ. ನಾವು ಟೂಲ್ಸ್ ಯಾವ ಕಮ್ ಕ್ರಿಮಿನಲ್ ಆ್ಯಕ್ಷನ್ ತೊಗೋಬೋದು, ರೂಲ್ಸ್ ಮಾಡ್ಬೋದು, ರೂಲ್ಸಲ್ಲಿ ಮತ್ತು ಕ್ರಿಮಿನಲ್ ಆ್ಯಕ್ಷನಿಗೆ ಪ್ರೊವೈಡ್ ಮಾಡ್ಬೋದು, ಎಲ್ಲ ಇದರಲ್ಲಿದೆ. ಫಾರ್ಮ್ಸ್ ಲೀಗಲ್ ಫೌಂಡೇಶನ್ ಫಾರ್ ರೂಲ್ಸ್ ಗವರ್ನಿಂಗ್ ದ ಪ್ಲಾಸ್ಟಿಕ್ ವೇಸ್ಟ್, ಏರ್ ಕ್ವಾಲಿಟಿ, ನಾಯ್ಸ್, ಎಟ್ಸೆಟ್ರಾ. ಇವೆಲ್ಲದ್ರ ಬಗ್ಗೆ ಏನು ಮಾಡ್ಬೋದು? ನಾವು ನಿಯಮಗಳನ್ನು ಮಾಡಿ ಸೂಕ್ತ ಕ್ರಮ. ಅಂದರೆ ಸರ್ಕಾರಕ್ಕೆ ಫ್ರೀ ಹ್ಯಾಂಡ್ ಕೊಟ್ಟಂಗೆ, ಇಟ್ ಇಸ್ ಎ ಬ್ಲ್ಯಾಂಕ್ ಚೆಕ್ ಫಾರ್ ದ ಗೌರ್ಮೆಂಟ್. ಗೌರ್ಮೆಂಟ್ ಇದ್ರ ಮೇಲೆ ಎಲ್ಲ ನಿಯಮಗಳನ್ನ ಮಾಡಿ ಪರಿಸರ ನಿಯಂತ್ರಣವನ್ನು ಅಚೀವ್ ಮಾಡುವಲ್ಲಿ ಅಥವಾ ಅದನ್ನು ಸಾಧಿಸುವಲ್ಲಿ ಹೆಲ್ಪ್ ಮಾಡುತ್ತೆ. ಎನ್ಕರೇಜಸ್ ಪಬ್ಲಿಕ್ ಅವೇರ್ನೆಸ್ ಆ್ಯಂಡ್ ಪಾರ್ಟಿಸಿಪೇಟ್. ಪಬ್ಲಿಕ್ಕು ಇದರಲ್ಲಿ ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನು ಅಥವಾ NGOಗಳು ಇದ್ರ ಏನು ಮಾಡ್ಬೋದು? ಭಾಗವಹಿಸ್ಬೋದು. ಸ್ಟ್ರೆಂಥನ್ಸ್ ಕಾರ್ಪೊರೇಟ್ ಅಕೌಂಟಬಿಲಿಟಿ. ನೋಡಿ, ಇಂಡಸ್ಟ್ರಿ ಇದ್ದರೆ ಅವರು ಕೂಡ ಸುಮ್ಮನೆ ಹೆಂಗೆ ಬೇಕು ಹಂಗೆ ಇಂಡಸ್ಟ್ರಿ ನಡೆಸೋ ಹಾಗಿಲ್ಲ, ಅವರು ಜವಾಬ್ದಾರಿ ಅನ್ನೋದನ್ನು ನಾವು ಈ ಕಾನೂನಿನಲ್ಲಿ ನೋಡ್ತೀವಿ. ಪರಿಸರ ನಾಶವನ್ನು ನಿಯಂತ್ರಿಸಲು ಕಾನೂನು ಶಕ್ತಿ ನೀಡುತ್ತದೆ. ಪ್ಲಾಸ್ಟಿಕ್ ತ್ಯಾಜ್ಯ, ಗಾಳಿ ಗುಣಮಟ್ಟ, ಶಬ್ದ ನಿಯಂತ್ರಣ ಇತ್ಯಾದಿಗಳಿಗೆ ನಿಗಮಿತ ಆಧಾರ. ಸಾರ್ವಜನಿಕ ಜಾಗೃತಿ ಮತ್ತು ಪಾಲ್ಗೊಳ್ಳುವಿಕೆಗೆ ಇದು ಪ್ರೋತ್ಸಾಹಿಸುತ್ತದೆ. ಮಾಲಿನ್ಯ ಉಂಟು ಮಾಡುವ ಕಂಪನಿಗಳ ಹೊಣೆಗಾರಿಕೆಯನ್ನು ದೃಢಗೊಳಿಸುತ್ತದೆ. ಇಷ್ಟೆಲ್ಲ ಈ ಒಂದು ಕಾನೂನಿನಿಂದ ನಾವು ಸಾಧಿಸ್ಬೋದು ಅಂತಕ್ಕಂಥದ್ದು. ಇದು ಆದ ನಂತರ ನೀವು ಏನಾದರೂ ಇದಕ್ಕೆ ಸಂಬಂಧಪಟ್ಟಂಥ ಕೇಸ್ ಲಾ ಬರೆಯೋದಾದರೆ ಓಲಿಯಂ ಗ್ಯಾಸ್ ಲೀಕ್ ಕೇಸ್ ಲಾ ಬರಿಬೋದು. ಏನು ಓಲಿಯಂ ಗ್ಯಾಸ್ ಲೀಕ್? ನಾನು ಫಸ್ಟೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಲೀಕೇಜ್ ಆಫ್ ಓಲಿಯಂ ಗ್ಯಾಸ್ ಫ್ರಮ್ ಶ್ರೀರಾಮ್ ಫುಡ್ಸ್ ಆ್ಯಂಡ್ ಫರ್ಟಿಲೈಸರ್ಸ್. ಇಲ್ಲಿ ನೋಡಿ, ಅರ್ಲಿಯರ್ ದ ಲಯಬಿಲಿಟೀಸ್ ವೇರ್ ಅವೈಲೇಬಲ್ ವಾಸ್ ಒನ್ ಈಸ್ ಸ್ಟ್ರಿಕ್ಟ್ ಲಯಬಿಲಿಟಿ, ರಿಲಯನ್ಸ್ ವರ್ಸಸ್ ಪ್ರೆಚರ್, ಸ್ಟ್ರಿಕ್ಟ್ liability. Then before this was vicarious liability. ನೀವು ಇದನ್ನು ಟಾಟಲ್ಲಿ ಕಲ್ತಿದ್ದೀರಿ, ಎರಡೂ ಟಾಟಲ್ಲೇ ಕಲ್ತಿದ್ದೀರಿ. ಓಕೆ, ವೈಕಾರಿಯಸ್ ಲಯಬಿಲಿಟಿ ಆ್ಯಂಡ್ ಸ್ಟ್ರಿಕ್ಟ್ ಲಯಬಿಲಿಟಿ. ಬಟ್ ಇಲ್ಲಿ ಈ ಓಲಿಯಂ ಶ್ರೀರಾಮ್ ಫರ್ಟಿಲೈಸರ್ ಇತ್ತಲ್ಲ, ಇದನ್ನೇನಾರು ಅಪ್ಲೈ ಮಾಡಿದ್ರೆ ತಪ್ಪಿಸ್ಕೊಂಡ್ಬಿಡ್ತಿದ್ರು ಅವರು. ಅದಕ್ಕೋಸ್ಕರ ನಮ್ಮ ಕೋರ್ಟೇ ಹೊಸ ಒಂದು ವ್ಯವಸ್ಥೆಯನ್ನು ಕಂಡಿತ್ತು, ಅಬ್ಸಲ್ಯೂಟ್ ಲಯಬಿಲಿಟಿ ಅಂತಕ್ಕಂಥದ್ದು. ಈ ಅಬ್ಸಲ್ಯೂಟ್ ಲಯಬಿಲಿಟಿ ಬಗ್ಗೆ ನಾನು ಕೇಸ್ಗಳನ್ನು ಚರ್ಚೆ ಮಾಡುವಾಗ ಈ ಪರ್ಟಿಕ್ಯುಲರ್ ವಿಲಿಯಂ ಗ್ಯಾಸ್ ಲೀಕ್ ಕೇಸನ್ನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ನೀವು ಆ ವಿಡಿಯೋವನ್ನು ನೋಡ್ಬೋದು. ನಾನು ಇಲ್ಲಿ ಹೆಚ್ಚು ಟೈಮ್ ವೇಸ್ಟ್ ಮಾಡೋದಿಲ್ಲ. ದೆನ್ MC ಮೆಹ್ತಾ ಇದೆ ಓಲಿಯಂ ಗ್ಯಾಸ್ ಲೀಕ್ ಪ್ರಕರಣ. ದೆನ್ ದಿ ಕನ್ಕ್ಲೂಷನ್. Environmental Protection Act is a comprehensive framework law that empowers the central government to coordinate and enforce environmental safety in India. It acts as a parent law under which a wide variety of rules and notifications are framed dealing with waste, air, water, industrial pollution and more. This is also sometimes called as a umbrella act. Umbrella Act. It is also called as a umbrella act. ಅನ್ನೋದನ್ನು ನೀವಿಲ್ಲಿ ತಿಳ್ಕೊಬೇಕು. ಅಂದರೆ ಇಟ್ ಈಸ್ ದ ಸುಪ್ರೀಂ ಲಾ. ಹೆಂಗೆ ನಾವು ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಅಂತೀವೋ, we can say Environmental Protection Act is Constitution of Environment. So it covers everything ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಪರಿಸರ ಸಂರಕ್ಷಣಾ ಕಾಯ್ದೆ 1986 ಒಂದು ಸಮಗ್ರ ಅಧಿಸೂಚನಾ ಕಾನೂನಾಗಿದ್ದು ಕೇಂದ್ರ ಸರ್ಕಾರಕ್ಕೆ ಪರಿಸರ ರಕ್ಷಣೆಗಾಗಿ ಸಮನ್ವಯ ಮತ್ತು ಪ್ರಬಲ ಕ್ರಮ ಕೈಗೊಳ್ಳಲು ಅಧಿಕಾರ ನೀಡುತ್ತದೆ. ಇದು ಕೇವಲ ಕಾಯ್ದೆ ಮಾತ್ರವಲ್ಲ, ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಹಿಡಿದು ಗಾಳಿ ಗುಣಮಟ್ಟ, ಕಾರ್ಖಾನೆ ಮಾಲಿನ್ಯ, ಇತರ ವಿಷಯಗಳಿಗೆ ಮಾರ್ಗದರ್ಶಿ ನಿಯಮಗಳನ್ನು ರೂಪಿಸಲು ಆಧಾರವಾಗಿದ್ದು ಪರಿಸರಕ್ಕೆ ನ್ಯಾಯ ಒದಗಿಸಲು ಪೂರಕವಾಗಿದೆ. ದಿಸ್ ಈಸ್ ವಾಟ್ ಈಸ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್. ಇಟ್ಸ್ ಎ ಕಾಂಪ್ರಹೆನ್ಸಿವ್ ಆ್ಯಕ್ಟ್. And the act has got given lot of powers to the government. It is up to the government which has to act effectively, judiciously, and
ensure that environmental protection is done. However, in India, we are not that way spoiled the environment as the Western countries, particularly the American industrial countries, what they are doing, we are not doing that much of issue. But however, always there is a fight between these two things. One is development, another is environment. And there is always a fight. There is always a fight. Ultimately, what the solution is? Sustainable development. Sustainable development is the solution. What is sustainable development? ಸುಸ್ಥಿರ ಅಭಿವೃದ್ಧಿ. ಅದನ್ನು ಮಾಡೋದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ ನಾವು. ಯಾವುದೇ ಒಂದು ಪ್ರಾಜೆಕ್ಟ್ ಬಂದರೆ ಆ ಪ್ರಾಜೆಕ್ಟಲ್ಲಿ ಆ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡುವಾಗ ಪರಿಸರಕ್ಕೆ ಯಾವ ರೀತಿಯ ಹಾನಿ ಆಗ್ತದೆ, ಆ ಹಾನಿಯನ್ನು ಭರಿಸುವಲ್ಲಿ ಆ ಪ್ರಾಜೆಕ್ಟ್ನಲ್ಲಿ ಏನೇನು ಪ್ರಾವಧಾನಗಳನ್ನು ಮಾಡಲಾಗಿದೆ. ದೇರ್ಫೋರ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆ್ಯಂಡ್ ಹೌ ಇಟ್ ಈಸ್ ರಿಸ್ಟೋರ್ಡ್ ಅನ್ನೋದನ್ನು ಕೂಡ ನೀವು ಪ್ರಾಜೆಕ್ಟಲ್ಲಿ ಇನ್ಕ್ಲೂಡ್ ಮಾಡಬೇಕಾಗ್ತದೆ. ಆಲ್ ದೋಸ್ ಥಿಂಗ್ಸ್ ಆರ್ ಅವೈಲೇಬಲ್ ಆ್ಯಂಡ್ ಇಟ್ ಇಸ್ ಆಲ್ ಹ್ಯಾಪನ್ಡ್ ಬಿಕಾಸ್ ಆಫ್ ದಿ ಎಫೆಕ್ಟಿವ್ ಎನ್ವಿರಾನ್ಮೆಂಟಲ್ ಆ್ಯಕ್ಟ್ ಅಂತ ಹೇಳ್ತಾ ಐ ಆಮ್ ಗೋಯಿಂಗ್ ಟು ಕಂಪ್ಲೀಟ್ ಅವರ್ ವಿಡಿಯೋ ಆನ್ ದಿಸ್ ಆ್ಯಂಡ್ ದೆನ್ I will with this in the next video I am going to discuss about the forest laws. We will discuss the forest laws in the next video. All the major 3 laws acts I have discussed, then I will go for the forest laws in the next video. With this I will conclude my video. Thank you.